ಒಂದು ಗಮನಕ್ಕೆ ತರ್ತೀನಿ. ನನ್ನನ್ನು ಅನಿರೀಕ್ಷಿತವಾಗಿ ಬಂದನ್ನು ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿದವರು ತುಮಕೂರು ಕ್ಷೇತ್ರದ ಮತದಾರರು. ಭಗವಂತನ ದಯೆ, ನಮ್ಮ ತಂದೆ ತಾಯಿ ಗುರುಗಳ ಆಶೀರ್ವಾದ, ಮಂತ್ರಿನೂ ಅದೇ. ಒಂದು ದಿನವೂ ಕೂಡ ಸುಮ್ಮನೆ ಕೂತಿಲ್ಲ, ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದೀನಿ. ಕೇವಲ ಕರ್ನಾಟಕ ಏನಿಲ್ಲ, ಉತ್ತರ ಭಾರತಕ್ಕೂ ಹೋಗ್ತಾ ಇದ್ದೀನಿ, ದಕ್ಷಿಣ ಭಾರತಕ್ಕೂ ಹೋಗ್ತಾ ಇದ್ದೀನಿ, ಎಲ್ಲ ಕಡೆಯಲ್ಲೂ ಕೂಡ ನಾವು ಓಡಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಮೆಮೊ ಟ್ರೈನು ನನಗೆ ಎರಡನ್ನ ಅನೇಕ ಸಭೆಗಳು ಯಾರೋ ಸನ್ಮಾನ ಮಾಡಿದ್ರು, ನನಗೂ ಅವ್ರಿಗೆ ಜಗಳನೇ ಆಗಿತ್ತು. ಅವ್ರು ಹೇಳಿದ್ರು ಇವತ್ತು ನಾನು ಜೀವನದಲ್ಲೇ ನಿರೀಕ್ಷೆ ಮಾಡಿರಲ್ಲ ಈ ಟ್ರೈನ್ ಬರ್ತದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ತುಮಕೂರಿಗೆ ಇನ್ನೂ ಮಾಡಬೇಕಾಗಿರೋ ಪ್ರಾಜೆಕ್ಟ್ಗಳು ತುಂಬ ಇವೆ. ಕಣ್ಣು ಕಾಣುವಂಥ ಕೆಲಸ ಮಾಡಬೇಕಾಗಿದೆ. ಇನ್ನೂ ನಾನು ಸರಿಯಾಗಿ ಶುರುವೇ ಮಾಡಿಲ್ಲ. ಇನ್ನೊಂದು 6 ತಿಂಗಳಲ್ಲಿ 2-3 ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತುಮಕೂರಿಗೆ ತರ್ತಾಯಿದ್ದೀನಿ. ನನಗೂ ಕೂಡ ಶತ್ರುಗಳು ಜಾಸ್ತಿ ಇದ್ದಾರೆ, ಅದನ್ನು ತಲೆಯಲ್ಲಿಟ್ಕೊಂಡು ನನ್ನ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಅವೆಲ್ಲವನ್ನೂ ಕೂಡ ಮಾಡ್ತೀವಿ. ಒಂದು ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಲೋಕಸಭಾ ಸದಸ್ಯರು BY ರಾಘವೇಂದ್ರವರು 4 ಬಾರಿ ಲೋಕಸಭಾ ಸದಸ್ಯರಾಗಿ ಅವರ ಕ್ಷೇತ್ರದ ಚಿತ್ರಣವನ್ನು ನೋಡಿದಾಗ ಎಲ್ಲ ಲೋಕಸಭಾ ಸದಸ್ಯರು ಅದೇ ರೀತಿ ಕೈ ಜೋಡಿಸಿದ್ರೆ ಯಾವ ಸರ್ಕಾರ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ನಿನ್ನೆ ನನಗೆ ಮನಸ್ಸಾಯಿತು. ಅಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಶುರು ಮಾಡಿಸಿದ್ದೀವಿ. ಒಂದು, ತುಮಕೂರನ್ನು ನಾವು ನೀವೆಲ್ಲ ಸೇರಿ ಹೊಸ ತುಮಕೂರನ್ನಾಗಿ ಮಾಡೋಣ. ಎಷ್ಟೆಷ್ಟು ಸಾಧ್ಯನೋ ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ. ಅಪ್ಪ ನಿಮ್ಮನ್ನು ಸೇರಿ ಇದ್ದಾರೆ ಕಣ್ರೆ, ನಿಮ್ಮನ್ನು ಸೇರಿ ಅಪ್ಪ ಒಂದು ನಿಮಿಷ ಒಂದು ನಿಮಿಷ ತಾಳು. ನಾನು ಹಂಗೆ ಹೇಳಲಿಲ್ಲಪ್ಪ. ನಾನು ಹೇಳೋರು ಸ್ವಲ್ಪ ಕುಂತಿತಾವ್ ಮಾತಾಡೋದು ಬಿಟ್ಬಿಡ್ರಿ, ನನ್ನ ಹತ್ರನೇ ಮಾತಾಡ್ರಿ. ಸಾಧ್ಯವಾದ ನನಗೆ ಫೋನ್ ಮಾಡಿರಿ. ನಾನು ಮಾಡೋಕ್ಕಾಗ್ದವ್ರು ದೂರವಾಣಿ ಮಾಡೋಕ್ಕಾಗ್ದವ್ರು ಕಾಗದ ಬರೀರಿ, ನಾನು ಸ್ಪಂದಿಸ್ತೀನಿ. ಇಲ್ಲೇ ಇರಬೇಕು ಅನ್ನೋ ಆಸೆ. ಅಪ್ಪ ಒಂದು ನಿಮಿಷ ತಾಳೋ, 5 ಬೆರಳು ಒಂದೇ ಸಮ ಇದೆಯೇನಪ್ಪ. ಎಲ್ಲ ಸೋಮಣ್ಣ ಆಗಿದ್ರೆ ನನಗೆ ಮಾರ್ಕೆಟೇ ಇರ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಸಿದ್ದರಾಮಯ್ಯನವರು ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಏನಾಗ್ಬಿಟ್ಟಿದೆಯಲ್ಲಪ್ಪ. ಒಂದು ನಿಮಿಷ ತಾಳಪ್ಪ. ಎಷ್ಟು ಸಾರಿ ಹೇಳಿದ್ದೀನಿ ಪದೇ ಪದೇ, ಅದು ಏನಕ್ಕೆ ಹೇಳ್ಬೇಕು. ಒಂದು ನಿಮಿಷ ಅಪ್ಪ. ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕೋತವ್ರೆ. ರಾಜ್ಯ ಸರ್ಕಾರದ ಅಧಿಕಾರವನ್ನು ಅವರೇ ಬೇಡ ಅಂದಾಗ ಅದು ನ್ಯಾಯಾಂಗ ಇದೆ, ಮತ್ತು ಮೇಲ್ಗಡೆನೂ ಇನ್ನೊಂದಿದೆ. ಇವೆಲ್ಲವೂ ಕೂಡ ದಿಢೀರ್ನೇ ತೆಗೆದುಕೊಳ್ಳೋ ತೀರ್ಮಾನ ಏನಾಯ್ತದೆ ಹೇಳಿ. ಅದು ಆಗಬಾರ್ದಾಗಿತ್ತು. ಅದು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಒಂದು ತಪ್ಪು ಮಾಡೋಕ್ಕೆ ಹೋಗಿ 100 ತಪ್ಪುಗಳನ್ನು ಮಾಡ್ತಕ್ಕಂಥ ಅದಕ್ಕೆ ಸರ್ಕಾರ ಈ ರೀತಿಯಾದ ಚಿಂತನೆ ಮಾಡೋದು ಒಳ್ಳೆಯದಲ್ಲ. ಸಿದ್ದರಾಮಯ್ಯನವರಂಥ ಒಬ್ಬ ನುರಿತ ರಾಜಕಾರಣಿನೂ ಕೂಡ ಹಠಕ್ಕೆ ಬೀಳ್ತಾರೆ ಅಂದರೆ ಇವೆಲ್ಲ ಸ್ವಲ್ಪ ಕಷ್ಟ ಆಯ್ತದೆ. ಅವ್ರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ಅಷ್ಟು ಮಾತ್ರ ಹೇಳ್ತೀನಿ. ಈಗ ರೈಲ್ವೆ ಇಲಾಖೆಯಲ್ಲಿ ತುಮಕೂರಿಗೆ ಸಾಕಷ್ಟು ಯೋಜನೆಗಳು ಅನುದಾನ ಎಲ್ಲ ಬರ್ತಾ ಇದೆ. ಜಲಶಕ್ತಿ ಇಲಾಖೆಯಲ್ಲಿ ಏನೇನು ನೋಡಪ್ಪ, ಜಲಶಕ್ತಿ ಇಲಾಖೆ ನಮಗೆ ಡೈರೆಕ್ಟ್ ಇಲ್ಲ. ಅದು ರಾಜ್ಯ ಸರ್ಕಾರಗಳಿಗೆ ನಾವು ಅನುದಾನ 49% ನಮ್ಮದು, 51% ಅವ್ರದ್ದು. ಹಾಗಾಗಿ ಕೆಲವು ಕಡೆ ಈ ರೀತಿಯಾದ ಕೆಲವು ಕ್ವಶನ್ಗಳು ಹಂಗೆ ಇದೆ. ನೀರಾವರಿ ಯೋಜನೆಗಳು ನಾವೇನು ಕೈಗೆ ಎತ್ಕೋತೀವಿ, ಭಾರತ ಸರ್ಕಾರ ಅದು ನಮ್ಮದೇನೆ. ರಾಜ್ಯ ಸರ್ಕಾರ ಜೊತೆಲಿ ಏನು ಕೈ ಜೋಡಿಸ್ತೀವಿ ಅದು ರಾಜ್ಯ ಸರ್ಕಾರನೇ ಮಾಡಬೇಕಾಯ್ತದೆ. ಆದ್ದರಿಂದ ಜಲಶಕ್ತಿಯನ್ನು ಈ ಮಾರ್ಚ್ ಆದಮೇಲೆ 2025 ಆದಮೇಲೆ 1 ವರ್ಷ ಆ ಜಲಶಕ್ತಿ ಏನು ಅಂತ ನೀವೆಲ್ಲ ಮನವರಿಕೆ ಮಾಡ್ಕೊಳ್ತೀವಿ. ಪರಮೇಶ್ವರ್ ಹೇಳ್ತಾ ಇದ್ರು ಸ್ಮಾರ್ಟ್ ಸಿಟಿ 2ನೇ ಹಂತಕ್ಕೆ ಸೋಮಣ್ಣ ಅವರು ಪ್ರಯತ್ನ ಮಾಡಲಿ. ನಾನು ಮೊದಲು ಅಧಿಕಾರಿಗಳ ಸಭೆ ಕರೆದು ಎಷ್ಟಾಗಿದೆ, ಏನಾಗಿದೆ, ಈ ಥರ ಆಗುವಗಳೇನು, ಇನ್ನೂ ನಾನು ಸಭೆನೇ ಮಾಡಿಲ್ಲ. ತುಮಕೂರದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳು ನೋಡಿ ನಾವು ತುಮಕೂರನ್ನು ಇನ್ನೊಂದು ಬೆಂಗಳೂರು ಮಾಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಬೇಕಾದ ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ಇಲ್ಲಪ್ಪ, ನಿಂತಿಲ್ಲ, ಕೋರ್ಟಲ್ಲಿತ್ತು, ತೀರ್ಮಾನ ಆಯಿತು. ಮೊನ್ನೆ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ 2 ತಿಂಗಳಾಗಿದೆ, 4 ತಿಂಗಳಿದೆ. ಅದಾದಮೇಲೆ ಅದು ಕಂಪ್ಲೀಟ್ ಮಾಡ್ತಾರೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿ ನಿಮ್ಮದೇ ಪಕ್ಷದ ಸೌಡು ಶಿವಣ್ಣವರು ಆರೋಪ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಏನು ಸ್ಮಾರ್ಟ್ ಸಿಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಶಿವಣ್ಣವರು ನಮಗೆಲ್ಲ ಹಿರಿಯರು. ಅವರೇ ಯಾವ ರೀತಿ ಇದೆಯೋ ಏನಿದೆಯೋ ನಂಗೆ ಕಾನೂನು ಗೊತ್ತಿಲ್ಲ.
4 ಸಾರಿ MLA ಆದವರು, ಮಂತ್ರಿ ಆದವರು, ಅದನ್ನು ಅವರೇ ಮಾಡಲಿ, ನನಗೆ ಕೇಳಿದ್ ನಾನೇನು ಮಾಡಲಿ? ಇವಾಗ ತನಿಖೆ ಮಾಡಿಸ್ತೀರಾ? ಪರಮೇಶ್ವರ್ ಏನಾದ್ರು ಸಿಎಂ ಆಗ್ಬೋದಾ ಸರ್? ಅಪ್ಪ ಬಿಡೋ, ಅವತ್ತು ಹೇಳಿ ಸಾಕಾಗಿದೆ, ನೀನು ಕೊಟ್ಟಿದ್ದೆಲ್ಲ ಚುರುಮುರಿ, ನೀನು ಜೀವದಲ್ಲಿ ಬರೆಯುವಂಗಿಲ್ಲ ಬಿಡಪ್ಪ ನೀನು. ತುಮಕೂರಿನ ಒಪಿನಿಯನ್ ಏನು ಸರ್? ಒಪಿನಿಯನ್ ಬಿಡಪ್ಪ. ಸರ್, ತುಮಕೂರಿನ ಒಬ್ಬ ರೈಲ್ವೆ ಅಧಿಕಾರಿ, ಬಿಜೆಪಿ ಬಂಡಾಯ ಅಧಿಕಾರಿ ಮಧುರೈನಲ್ಲಿ ಇರ್ತಾರೆ. ಅವರು ಕೋವಿಡ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಡಿಸ್ಮಿಸ್ ಮಾಡ್ತಾರೆ. ಕೋವಿಡ್ ಅಲ್ಲಿ ನನಗೆ ಮಾಹಿತಿ ಇಲ್ಲ, ಮಾಹಿತಿ ತಗೊಂಡು. ಥ್ಯಾಂಕ್ ಯು.